ಓಕೆ, ಕೇವಲ ಬಿಜೆಪಿ ಮತ್ತು ಕಾಂಗ್ರೆಸ್ ಪಾಳೆಯದಲ್ಲಿ ಮಾತ್ರ ಟೆನ್ಷನ್ ಇಲ್ಲ, ಕುಮಾರಸ್ವಾಮಿ ಅವ್ರಿಗೂ ಟೆನ್ಷನ್ ಇದೆ ಆಪರೇಷನ್ ಕಮಲದ್ದು ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಯಾಕೆಂದರೆ ಮನೆಯಲ್ಲಿದ್ದಾರೆ ಕುಮಾರಸ್ವಾಮಿ ಅವರು, ಬಟ್ ಮನೆ ಒಳಗಡೆ ಯಾರನ್ನೂ ಬಿಡಬೇಡಿ, ನಾನು ಯಾರನ್ನೂ ಭೇಟಿಯಾಗಕ್ಕೆ ಇಷ್ಟಪಡಲ್ಲ ಅಂತ ಕುಮಾರಸ್ವಾಮಿ ಅವರು ಇವತ್ತು ಹಬ್ಬ ಇರೋದ್ರಿಂದ ಅವರು ಮನೆಯಲ್ಲಿ ಸೇರಿಕೊಂಡಿದ್ದಾರೆ. ಒಂದು ದಿನ ಆದರೂ ಈ ಎಲ್ಲ ರಾಜಕೀಯ ಜಂಜಡಗಳಿಂದ ದೂರವಾಗಿರೋಣ. ದೇವೇಗೌಡರು ಹೇಳಿದ್ರಲ್ಲ, ಮೇಲೊಬ್ಬ ಇದ್ದಾನೆ, ಅವನು ಹೆಂಗೆ ಆಡಿಸ್ತಾನೆ ಹಂಗೆ ಆಡೋದು ಅಷ್ಟೇ ಅಂತ ಅಂದ್ಬಿಟ್ಟು. ಹಾಗಾಗಿ ಎಲ್ಲವನ್ನೂ ಕೂಡ ದೇವರಿಗೆ ಬಿಟ್ಟು ಕುಮಾರಸ್ವಾಮಿ ಅವರು ಒಂದು ರೀತಿಯಲ್ಲಿ ಆರಾಮಾಗಿರಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಟೆನ್ಷನ್ ಅವರನ್ನು ಬಿಡ್ತಾ ಇಲ್ಲ. ನಿನ್ನೆ ಮಧ್ಯರಾತ್ರಿ ದೇವೇಗೌಡರ ಮನೆಗೆ ಬಂದು 2 ಗಂಟೆ ಭೇಟಿಯಾಗಿ ಹೋದರು. ಆಗ ಮಾಧ್ಯಮದವ್ರ ಮೇಲೆ ನಿಮಗೆ ನಿದ್ದೆ ಬರಲ್ವಾ, ನಿಮಗೆ ಮಾಡೋಕ್ಕೆ ಕೆಲಸ ಇಲ್ವಾ ಅಂತೆಲ್ಲ ಕೇಳಿದರು. ಇವತ್ತು ನೋಡಿದ್ರೆ ಕುಮಾರಸ್ವಾಮಿ ಅವರು ಯಾರನ್ನೂ ಭೇಟಿಯಾಗೋದಕ್ಕೆ ಇಚ್ಛೆ ಪಡ್ತಾ ಇಲ್ಲ. ಹಾಗಾಗಿ ಮನೆಗೆ ಯಾರನ್ನೂ ಬಿಡಬೇಡಿ ಅಂತಕ್ಕಂಥ ಆಜ್ಞೆಯನ್ನು ಹೊರಡಿಸಿ ಕುಮಾರಸ್ವಾಮಿ ಅವರು ಮನೆಯಲ್ಲೇ ಇದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ. ಶ್ರೀನಿವಾಸ್, ಏನು ಕುಮಾರಸ್ವಾಮಿ ಅವ್ರಿಗೂ ಟೆನ್ಷನ್ನ ಅಥವಾ ಇವತ್ತು ಹಬ್ಬ ಬೇಡ ಯಾರನ್ನೂ ಭೇಟಿಯಾಗೋದು ಅಂತನಾ, ಹೇಗಿದೆ ಅವ್ರ ಮೂಡು? ಅರವಿಂದ್, ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವ್ರಿಗೂ ಕೂಡ ಟೆನ್ಷನ್ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ನಿನ್ನೆ ಕೂಡ ತಡರಾತ್ರಿ ದೇವೇಗೌಡರ ಜೊತೆ ಕೂಡ 2 ಅವರ್ ಮಾತುಕತೆಯನ್ನ ಆಡಿದ್ರು, ಮಾಧ್ಯಮದವರ ಮೇಲೆ ಕೂಡ ಒಂದಿಷ್ಟು ರೇಗಾಡಿದ್ರು. ಇವತ್ತು ಹಬ್ಬ ಹಿನ್ನೆಲೆಯಲ್ಲಿ ಕಾಯ್ದಿರಿಸಲಾಗಿದೆ ಅವರ ಎಲ್ಲಾ ಕಾರ್ಯಕ್ರಮಗಳು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಆಪರೇಷನ್ ಕಮಲದ ಒಂದು ವಿಚಾರ ಸಿಎಂ ಅವರಿಗೆ ಟೆನ್ಷನ್ ಅನ್ನು ತರಿಸಿದೆ. ಸೊ ಹಾಗಾಗಿನೇ ಇವತ್ತು ಯಾರನ್ನೂ ಕೂಡ ಸಿಎಂ ಅವರು ಭೇಟಿಯಾಗ್ಲಿಕ್ಕೆ ಬಿಡ್ಲಿಲ್ಲ. ಸಿಎಂ ಅನ್ನ ನೋಡ್ಲಿಕ್ಕೋಸ್ಕರ, ಅವ್ರ ಜೊತೆ ಮಾತನಾಡಿಕೋಸ್ಕರ ಒಂದಿಬ್ರು ಶಾಸಕರು ಕೂಡ ಬಂದ್ರು. ಆದ್ರೆ ಆ ಶಾಸಕರು ಕೂಡ ಸಿಎಂ ಅವರು ಭೇಟಿ ಆಗ್ಲಿಕ್ಕೆ ಅವಕಾಶ ಇಲ್ಲ, ಅವರು ವಾಪಸ್ ಹೇಳಿದ್ರು. ಸೊ ಎಲ್ಲ ಒಂದ್ ಕಡೆ ಸಿಎಂ ಅವರು ಟೆನ್ಷನ್ ಆಗಿರೋದು ಸತ್ಯ. ಸೊ ಹಾಗಾಗಿನೇ ಯಾರನ್ನೂ ಕೂಡ ಏನು ಭೇಟಿ ಆಗದೆ ಕಾಯ್ದು ನೋಡುವ, ಏನೇನು ಆಗ್ತಿದೆ ವಿದ್ಯಮಾನಗಳನ್ನ ನೋಡುವಂತಹ ನಿಟ್ಟಿನಲ್ಲಿ ರಿಸರ್ವ್ ಆಗಿದ್ದಾರೆ ಸಿಎಂ ಅಂತ ಹೇಳ್ಬೋದು. ಕಾಂಗ್ರೆಸ್ ನಾಯಕರ ಜೊತೆ ಏನಾದ್ರು ಸಂಪರ್ಕದಲ್ಲಿದ್ದಾರಾ? ಏನ್ ನಡೀತಾ ಇದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲ? ಅರವಿಂದ್, ಹೌದು, ಕಾಂಗ್ರೆಸ್ ನಾಯಕರ ಜೊತೆ ನಿರಂತರವಾಗಿ ಸಂಪರ್ಕವಾಗಿದ್ದಾರೆ. ಈಗ ಬಂದಿರುವಂತ ಮಾಹಿತಿ ಕೆಲವೇ ಕ್ಷಣಗಳ ಅಥವಾ ಒಂದು ಮಧ್ಯಾಹ್ನದ ನಂತರ ವೇಣುಗೋಪಾಲ್ ಅವ್ರನ್ನ ನಾವು ಭೇಟಿ ಆಗ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಈಗಾಗಲೇ ವೇಣುಗೋಪಾಲ್ ಅವರು ಕಾಂಗ್ರೆಸ್ ನಾಯಕರ ಜೊತೆ ಸಭೆಯನ್ನ ಮಾಡ್ತಿದ್ದಾರೆ. ಅದಾದ ನಂತರ ಸಿಎಂ ಅವರು ಕೂಡ ಅವ್ರ ಜೊತೆ ಮಾತನಾಡ್ತಾರೆ ಅನ್ನುವಂಥದ್ದು, ದೂರವಾಣಿಯಲ್ಲಿ ಮಾತಾಡೋದು ಕೂಡ ಸ್ವತಃ ಸಿಎಂ ಮತ್ತೆ ವೇಣುಗೋಪಾಲ್ ಅವರು ಮಾತನಾಡ್ತಾರೆ ಅನ್ನುವಂತ ವಿಚಾರಗಳು, ಮಾಹಿತಿಗಳು ಲಭ್ಯವಾಗಿದ್ದಾವೆ. ಆದ್ರೆ ಯಾವಾಗ ಅನ್ನುವಂತ ಇನ್ನೂ ಟೈಮಿಂಗ್ಸ್ ಆಗ್ಲಿಲ್ಲ. ಕಾಂಗ್ರೆಸ್ ನಾಯಕರ ಮಾತುಕತೆ ಮುಗಿದ ನಂತರ ಬಹುಶಃ ಸಿಎಂ ಅವರು ಭೇಟಿ ಆಗುವಂತ ಸಾಧ್ಯತೆ ಇದೆ. ಅರವಿಂದ್, ಒಂದು ಮಾಹಿತಿ, ಕಾಂಗ್ರೆಸ್ ವಲಯದಲ್ಲಿ ಕುಮಾರಸ್ವಾಮಿ ಅವರ ಮೇಲೇನೆ ಅಸಮಾಧಾನ ಇದೆಯಂತೆ. ಇವ್ರಿಗೆಲ್ಲ ಗೊತ್ತಿದ್ರು ಕೂಡ ಆರಂಭದಲ್ಲಿ ಕೇರ್ಲೆಸ್ನೆಸ್ ಮಾಡಿದ್ರು, ಅದಕ್ಕೋಸ್ಕರ ಪರಿಸ್ಥಿತಿ ಇಲ್ಲಿ ಅಂದ್ರೆ ನಮ್ಮ ಕೈ ಮೀರ್ತಾ ಇದೆ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಅದಕ್ಕೂ ಸ್ಪಷ್ಟನೆ ಕೊಡಬೇಕಾಗತ್ತೆ ಕುಮಾರಸ್ವಾಮಿ ಅವರು. ಹೌದು ಅರವಿಂದ್, ಯಾಕಂತಂದ್ರೆ ಒಂದಿಷ್ಟು ಕಾಂಗ್ರೆಸ್ ನಾಯಕರ ಒಂದು ವಿಚಾರಗಳು ಇದೇ ಇರುವಂತದ್ದು. ಸಿಎಂ ಅವ್ರ ಮೇಲೆ ಅಸಮಾಧಾನ ಇರುವಂತದ್ದು, ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನುವಂತಹ ಒಂದು ಆರೋಪ ಕೂಡ ಸಿಎಂ ಅವ್ರ ಮೇಲೆ ಇದೆ. ಸಹಜವಾಗಿ ಇದರ ಬಗ್ಗೆ ವಿವರಣೆಯನ್ನ ಸಿಎಂ ಅವರು ಕೊಡ್ಬೇಕಾಗ್ತದೆ. ಯಾಕಂತಂದ್ರೆ ನಿನ್ನೆ ಕೂಡ ಸಂಜೆ ಆತರವಾಗಿ ರಾಜಕೀಯ ಕಾರ್ಯದರ್ಶಿ ನೇಮಕವನ್ನು ಕೂಡ ಸಿಎಂ ಅವರು ಮಾಡಿದ್ರು. ಎಲ್ಲ ಒಂದ್ ಕಡೆ ಒಂದಿಷ್ಟು ವಿಚಾರಗಳು ಕಾಂಗ್ರೆಸ್ ವಲಯದಲ್ಲೂ ಕೂಡ ಅಸಮಾಧಾನ ಇರುವಂತದ್ದು ಸತ್ಯ. ಸೊ ಹಾಗಾಗಿನೇ ಸಿಎಂ ಅವರು ಕೂಡ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಈ ವಿಚಾರಗಳ ಬಗ್ಗೆ ಒಂದಿಷ್ಟು ವಿವರಣೆ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಅರವಿಂದ್, ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.